ನಮಸ್ಕಾರ ಎಲ್ಲರಿಗೂ. ಸಿಹಿ ಕುಂಬಳಕಾಯಿ ಗಾರ್ಗಿ ಮಾಡೋದನ್ನು ತೋರಿಸ್ತಾನೆ. ಒಂದು ಬೌಲ್ ಕುಂಬಳಕಾಯಿ ತುರಿ, ಒಂದು ಬೌಲ್ ಬೆಲ್ಲ, ಒಂದು 4 ಏಲಕ್ಕಿ, ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡೀನಿ. ಇವಾಗ ಒಂದು ಬಾಳಿಗೆ ಹಿಟ್ಟು, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಇದರೊಳಗೆ ಕುಂಬಳಕಾಯಿ ತುರಿದಿದ್ದ ಕುಂಬಳಕಾಯಿ ಹಾಕೋಣ. ಇದನ್ನು ಚಲೋ ತಂಗೆ ಫ್ರೈ ಮಾಡ್ಕೊಳೋಣ. ಹಿಟ್ಟು, ಬೆಲ್ಲ, ಕುಂಬಳಕಾಯಿ ತುರಿ ಒಂದೊಂದು ಕಪ್ ತೊಗೊಂಡೇನಿ. ಇದನ್ನು ತುಪ್ಪದಾಗ ಫ್ರೈ ಮಾಡ್ಕೊಂಡ ನಂತರ ಬೆಲ್ಲ ಹಾಕೋಣ. ಇದು ಬೆಲ್ಲ ಕರಗಿ ಇದರ ಜೊತೆಗೆ ಮಿಕ್ಸ್ ಆಗಿ ಕುದಿ ಹತ್ತಿತು ಅಂದ್ರೆ ಸ್ಟಾಪ್ ಮಾಡೋಣಂತ ತೋರಿಸ್ತಾನೆ. ಸಮ ಬೆಲ್ಲ ಹಾಕಿದ್ರೆ ಸ್ವೀಟ್ ಚೆನ್ನಾಗಿ ಬರ್ತೈತಿ. ಸಪ್ಪಾದ್ರೆ ಟೇಸ್ಟ್ ಅನ್ಸಂಗಿಲ್ಲ. ಇದು ನೋಡಿರಿ, ಬೆಲ್ಲ ಕರಗಿ ಕುದಿಯಾಕತ್ತಂದ್ರೆ ಸ್ಟಾಪ್ ಮಾಡಿಬಿಡೋಣ ಅಂತ. ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೋನಿಲ್ಲಿ. ಚಂದ ಬೆಲ್ಲ ಪೂರ್ತಿ ಕರಗಿ ಇದ್ರ ಜೊತೆ ಕುದಿ ಹತ್ತು ಅಂದ್ರೆ ಜಾಸ್ತಿ ಕುದಿಸ್ಬಾರ್ದು. ಇದನ್ನ ಏಲಕ್ಕಿ ಪುಡಿ ಹಾಕೋಣ. ಸಾಕು ನೋಡ್ರಿ, ಕುದಿಯೋದನ್ನು ಆರಕ್ಕೆ ಹಾಕೋಣ. ಇದೊಂದು ಸ್ವಲ್ಪ ಆರಬೇಕು, ಭಾಳ ಸುಡೋದೈತಲ್ಲ, ಆರಬೇಕು. ಸ್ವಲ್ಪ ಆರಿದ ನಂತರ ಇದಕ್ಕೆ ಗೋಧಿ ಹಿಟ್ಟು ಹಾಕೋಣ. ಸ್ವಲ್ಪ ಆರಿದ ನಂತರ ಗೋಧಿ ಹಿಟ್ಟು ಹಾಕಿ ಸ್ಪೂನ್ಲೆ ಕಲಸಿ ಆಮೇಲೆ ಕೈಲೇ ಕಲಿಸ್ಕೊಂಬಿಡೋಣ. ನಮ್ಮ ಉತ್ತರ ಕರ್ನಾಟಕದಾಗ ಕುಂಬಳಕಾಯಿ ಗಾರ್ಗಿ ಮಾಡೋದು ಭಾಳ ರೀ. ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಬಿಸಿ ಇರ್ತೈತಲ್ಲ, ಸ್ವಲ್ಪ ಸ್ಪೂನಿಲೆ ಕಲಿಸಿ ಆಮೇಲೆ ಸ್ವಲ್ಪ ಮುಟ್ಟಾಕೆ ಬರ್ತೈತಿ ಅಂದಾಗ ಕೈಲೇ ನಾದ್ಕೋಬೇಕು ಚಲೋ ಹೊತ್ನಂಗೆ. ಇನ್ನು ಚಲೋ ಹೊತ್ನಾಗ ನಾದ್ಕೊಂಡು ಇಟ್ಕೊಂಡು ಪುರಿ ಉಳ್ಳಿ ಇರ್ತದಲ್ಲ ಅಷ್ಟು ತೊಗೊಂಡು ತೆಳ್ಳಗೆ ಅಗಲ್ ಮಾಡ್ಬೇಕು. ಸ್ವಲ್ಪ ಕೈಯೊಳಗೆ ಪುರಿ ಮಾಡ್ತೇವಲ್ಲ ಅಷ್ಟು ಉಳ್ಳಿ ತೊಗೋಬೇಕು. ಇದನ್ನು ಫ್ರೆಶ್ ಮಾಡಬೇಕು. ಇದಕ್ಕೆ ಮೇಲೆ ಗಸಗಸಿ ಹಚ್ಚಿ ಎಣ್ಣೆ ಒಳಗೆ ಕರಿಬೇಕು. ಮೇಲೆ ಗಸಗಸಿ ಹಚ್ಚಕತ್ತೀನಿ. ಈ ಥರ ಮಾಡ್ಕೊಂಡು ಎಲ್ಲನೂ ಕರೆದು ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ. ನೀವೆಲ್ಲ ಕುಂಬಳಕಾಯಿ ಗಾರ್ಗಿ ಮಾಡಿರಿ, ಮಾಡಲಿಲ್ಲ ಅಂದ್ರೆ ಮಾಡಿರಿ. ನೋಡಿರಿ, ಈ ಥರ ಮಾಡಿ ಇಟ್ಕೊಂಡು ಕರಿಯಾಕತ್ತೀನಿ. ಸೂಪರಾಗಿ ಬಂದವು, ಭಾರಿ ಟೇಸ್ಟ್ ಆಗ್ಯಾವು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ.
ಉರಿ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಇರಲಿ, ಯಾಕಂದ್ರೆ ಒಳಗೆಲ್ಲ ಚೆನ್ನಾಗಿ ಬೇಯಬೇಕು. ಅವು ಎರಡೂ ಸೈಡು ಕೆಂಪಾಗಂಗೆ ತಿರುಗಿಸಾಕಿ ಮೇಯಿಸ್ಬೇಕು. ಇವನು ಕರೆದಿಟ್ಟು ಆರಿದ ನಂತರ ತಿನ್ನಬೇಕು. ಭಾಳ ಚೆನ್ನಾಗಿ ಬಂದವು ನೋಡ್ರಿ. ಇಲ್ಲಿ ಉಬ್ಬತೈತೆ ನೋಡ್ರಿ, ಪುರಿ ಉಬ್ಬದಂಗೆ ಉಬ್ಬುತ್ತವು. ಎರಡೂ ಸೈಡು ಚೆಂದ ಬೇಯಿಸ್ಬೇಕು, ಇಂಪಾರ್ಟೆಂಟ್. ಯಾಕಂದ್ರೆ ಒಳಗೆಲ್ಲ ಹಿಟ್ಟು ಪಟ್ಟೆಲ್ಲ ಬೇಯಬೇಕಲ್ಲ, ಕೆಂಪಾಗಿ ಬರಬೇಕು. ಕೆಂಪಾದ ನಂತರ ತೆಗಿಬೇಕು. ಅತಿ ಜೋರು ಉರಿ ಇಟ್ಟು ಕೆಂಪಾಗಿ ತೆಗೆಯೋದಲ್ಲ, ಸಣ್ಣ ಉರಿಯೊಳಗನ ಕೆಂಪಾಗಂಗೆ ಬೇಯಿಸ್ಕೊಂಡು ತೆಗಿಬೇಕು. ನೋಡಿರಿ, ಈ ಥರ ಇರಬೇಕು. ಇವೆಷ್ಟು ತೆಗೆದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಹೆಂಗೆ ಬಂದವು, ಎಷ್ಟು ಮಾಡೀನಿ ಅಂತ. ನೀವು ಟ್ರೈ ಮಾಡಿರಿ. ಮೊದಲು ಮಾಡೋ ಮುಂದೆ ಸ್ವಲ್ಪ ಮಾಡಿರಿ, ಕರೆಕ್ಟಾಗಿ ಬಂದು ಅಂದ್ರೆ ಜಾಸ್ತಿ ಮಾಡ್ಕೊರಿ. ಯಾವುದನ್ನಾದ್ರೂ ರೆಸಿಪಿನ ಹೊಸದಾಗಿ ಮಾಡೋ ಮುಂದೆ ಕಡಿಮೆ ಪ್ರಮಾಣದಾಗ ಮಾಡಿರಿ. ಪರ್ಫೆಕ್ಟಾಗಿ ಬಂತು ಅಂದ್ರೆ ಎಷ್ಟಾದರೂ ಮಾಡ್ಬೋದು. ಎಷ್ಟು ಚೆಂದ ಉಬ್ಬಿ ಬರಕತ್ತಾವ ನೋಡ್ರಿ. ಇನ್ನೂ ಕೆಂಪಾಗಬೇಕು. ಇನ್ನೂ ಒಂದು ಸ್ವಲ್ಪ ಕೆಂಪಾಗಲಿ, ತೆಗೆದು ತೋರಿಸ್ತೀನಿ. ನೋಡ್ರಿ, ತೆಗೆದು ಬಿಡೋಣ. ಇಷ್ಟು ಕಲರ್ ಬಂದ್ರೆ ಸಾಕು, ಚೆಂದಾಗಿ ಫ್ರೈ ಆಗಿರ್ತಾವೆ. ಆರಿದ ನಂತರ ಬಾಕ್ಸ್ನಾಗ ತೆಗೆದಿಡ್ರಿ. ನೋಡ್ರಿ, ಇಷ್ಟು ಕುಂಡ ಮಾಡೀನಿ. ಸೂಪರಾಗಿ ಬಂದವು, ಮಸ್ತ್ ಅಂದ್ರೆ ಮಸ್ತ್ ಬಂದವು. ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.